ವೆಲ್ಕಮ್ ಬ್ಯಾಕ್. ವಿ ಆರ್ ಆನ್ ದ ವೇ ಟು ದ್ರಾಸಲ್ಲಿರೋ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ. ಅದು ಭಾಳ ಎಕ್ಸೈಟಿಂಗ್ ಪ್ಲೇಸ್ ಬಿಕಾಸ್ ನಮ್ಮ ಸೋಲ್ಜರ್ಸ್ನ ಬ್ರೇವರಿನ ಎತ್ತಿ ಹಿಡಿಯುವಂಥ ಪ್ಲೇಸ್ ಆ್ಯಂಡ್ ಆಲ್ಸೋ ಐಕಾನಿಕ್ ಪ್ಲೇಸ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇಟ್ ಮೈ ಟೇಕ್ 1 hour ಮೋರ್. ಅಲ್ಲಿ ಬನ್ನಿ ಸಿಗೋಣ. ಅಲ್ಲಿ ತನಕ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇರಿ. You and I, the future is bright. Oh, you and I, we got it. Oh, we don't need no more. Oh, even in the hard times, you and I can weather any storm. Before I sleep, hear the crickets, see the moon, side by side and through. No limit to what we can do. Oh, we know what we have, let's hold on tight. Found what we're looking for in life. Call us crazy, but things are finally right. With you and I, the future is bright. ಇದೇ ನೋಡಿ ದ್ರಾಸಲ್ಲಿರೋ ಕಾರ್ಗಿಲ್ ವಾರ್ ಮೆಮೋರಿಯಲ್. ವಿ ಆರ್ ಎಕ್ಸೈಟೆಡ್ ಟು ಗೋ ಇನ್ಸೈಡ್. ಒಳಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ವಿ ಆರ್ ಇನ್ ಕಾರ್ಗಿಲ್ ಮೆಮೋರಿಯಲ್. ಸೊ ಇದು ನೋಡಿ, ದಿಸ್ ಈಸ್ ಬೇಸಿಕಲಿ ದ ಮೆಮೊರಿ ಆಫ್ ಸೋಲ್ಜರ್ಸ್ who sacrificed life for us during Operation Vijay. This place is really honored place. So ಇಲ್ಲಿ ನೀವು ಲೇಯಿಂದ ಕಾರ್ಗಿಲ್ ಆದಮೇಲೆ ಇದು ಪ್ಲೇಸ್ ಬರುತ್ತೆ. ಮೇನ್ ರೋಡಲ್ಲಿ ನಿಮಗೆ ರೈಟ್ ಸೈಡ್ ಬರುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ದ ಏರಿಯಾ ವಿಚ್ ಇಂಡಿಯಾ ಕ್ಯಾಪ್ಚರ್ಡ್. ಏನು ನೋಡ್ತಾ ಇದ್ದೀರಾ ಹಿಂದೆ, ಅದ್ರ ಹಿಂದೆ ಆ್ಯಕ್ಚುಲಿ ಟೈಗರ್ ಹಿಲ್ಸ್ ಎಲ್ಲ ಬರೋದು ಕಾರ್ಗಿಲ್. ಈ ಪ್ಲೇಸ್ ಭಾಳ ಹಾನರ್ಡ್ ಪ್ಲೇಸ್. ಸೊ ಬಿಕಾಸ್ ನೋ ದ್ಯಾಟ್ 1999 Kargil War was very very important war in Indian history. This is the main place. This is a weird movie where I just showed you the Veer Bhumi main memorial. You can see that. You can see a big flag and Operation Vijay monument. And ಹಿಂದೆ ಏನು ನೋಡ್ತಾ ಇದ್ದೀರಾ ಬಾವುಟಗಳು, ಬೇಸಿಕಲಿ ಅದೆಲ್ಲ ಯಾವ ರೆಜಿಮೆಂಟ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು ವಾರಲ್ಲಿ. ಸೊ ಆ ರೆಜಿಮೆಂಟ್ಗಳ ಫ್ಲಾಗ್ಸ್ ಅದು. ದಿಸ್ ಇಸ್ ಬೇಸಿಕಲಿ strategically important hill where our armed forces captured during Operation Vijay. That remembrance with the howitzers, which played a crucial role during our Kargil War. This is called howitzers. And then we have Captain Batra, Vikram Batra. Everybody knows him. So greatest martyr of Kargil War, and also Indian knowledge. Kargil War Memorial. And also we'll go near Bofors, which played a very very important role in winning Kargil War. One day main one Bofors really helped India to win the war.
It's main Bofors gun, strategically important weapon for us, which really helped us to win the war. This gun can mercilessly bombard the enemies and root them out. ನೋಡಿದ್ರಲ್ಲ ಕಾರ್ಗಿಲ್ ವಾರ್ ಮೆಮೋರಿಯಲ್, ನಮ್ಮ ಸೋಲ್ಜರ್ಸ್ಗಳ ಬ್ರೇವರಿ ಮತ್ತು ಸ್ಯಾಕ್ರಿಫೈಸ್ನ ಸ್ಟೋರಿಗಳನ್ನ ಕೇಳ್ತಾ ಇದ್ದರೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಇದಾದಮೇಲೆ ಇಲ್ಲಿ ಲಾಸ್ಟ್ 15 ಮಿನಿಟ್ಸ್ ಒಂದು ಡಾಕ್ಯುಮೆಂಟ್ರಿ ಇದೆ ಆಪರೇಷನ್ ವಿಜಯ್ ಬಗ್ಗೆ. ಆ ಡಾಕ್ಯುಮೆಂಟ್ರಿ ನೋಡಿದ್ರಂತೂ ನಿಮಗೆ ಗೊತ್ತಾಗುತ್ತೆ ನಮ್ಮ ಸೋಲ್ಜರ್ಗಳು ಎಂಥ ಹೀರೋಗಳು ಅಂತ. ಸಲ್ಯೂಟ್ ಟು ಅವರ್ ಸೋಲ್ಜರ್ಸ್ ಅಂತ ಹೇಳ್ತಾ ಶ್ರೀನಗರದ ಕಡೆಗೆ ಮುಂದೆ ಪ್ರಯಾಣ ಬೆಳೆಸೋಣ. ಮತ್ತು ನಿಮಗೇನು ರೈಟ್ ಹ್ಯಾಂಡ್ ಸೈಡಲ್ಲಿ ಪೀಕ್ ಕಾಣ್ತಾ ಇದೆ, ಮೌಂಟೇನ್ ಪೀಕ್, ಅದೇ ಟೈಗರ್ ಹಿಲ್ಸ್. ಅದನ್ನು ರೀಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಸೋಲ್ಜರ್ಸ್ ಬಹಳ ಟ್ಯಾಕ್ಟಿಕಲಿ ವಾರ್ ಮಾಡಿದರು. ಸೊ ಮುಂದೆ ನಾವೀಗ ಶ್ರೀನಗರದ ಕಡೆ ಹೋಗಬೇಕು ಅಂದರೆ ಜೋಜಿಲಾ ಪಾಸ್ ಮತ್ತು ಸೋನ್ಮಾರ್ಗ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಜೋಜಿಲಾ ಪಾಸ್ ನಿಮ್ಗೆ ಗೊತ್ತಿರೋಂಗೆ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ರೋಡ್ಸ್ ಆನ್ ದಿಸ್ ಅರ್ತ್, ಮೋಸ್ಟ್ ಡೇಂಜರಸ್ ಮೋಟರಬಲ್ ರೋಡ್ ಆನ್ ದಿಸ್ ಅರ್ತ್. ಅಲ್ಲಿ ಡ್ರೈವ್ ಮಾಡೋದೇ ಭಾಳ ಥ್ರಿಲ್ಲಿಂಗ್ ಮತ್ತು ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಕ್ರಾಸ್ ಸೋನ್ಮಾರ್ಗ್ ಅನ್ನೋದು ಭೂಮಿ ಸ್ವರ್ಗ ಅಂತ ಕರೀತಾರೆ. ಇಟ್ಸ್ ಎ ಹೆವೆನ್ ಆನ್ ದಿ ಅರ್ತ್. ಸೊ ಬನ್ನಿ ಮುಂದೆ ನೋಡೋಣ. ದಿಸ್ ಈಸ್ ಜೋಜಿಲಾ ಪಾಸ್ .0. ಇಲ್ಲಿಂದ ನಿಜವಾದ ಸರ್ಕಸ್ ಸ್ಟಾರ್ಟ್ ಆಗೋದು. ಇನ್ನು ಮುಂದೆ ರೋಡ್ ಇದೆ ನೋಡಿ, ಬ್ರಹ್ಮಾಂಡ ದರ್ಶನ ಮಾಡಿಸ್ಬಿಡುತ್ತೆ ನಿಮಗೆ ರೈಡರ್ಸ್ಗೆ. ಭಾಳ ಟಫೆಸ್ಟ್ ರೋಡ್ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂದರೆ 16.4 ಕಿಲೋಮೀಟರ್ ಲಾಂಗ್ ಇರೋಂಥ ಟನಲ್ನ ವರ್ಕ್ ಸ್ಟಾರ್ಟ್ ಮಾಡಿರಲಿ. ಅಮೇಝಿಂಗ್ ಪ್ರಾಜೆಕ್ಟ್. ನೀವು ಇಲ್ಲಿಂದ ಒಳಗೆ ಹೋದರೆ ಸೋನ್ಮಾರ್ಗಲ್ಲಿ ಹೊರಗೆ ಬರ್ಬೋದು. ಅಂಥ ದೊಡ್ಡ ಟನಲ್ 16.4 ಕಿಲೋಮೀಟರ್. ಜಸ್ಟ್ ಇಮ್ಯಾಜಿನ್, ಅರೌಂಡ್ 17 ಆಗ್ಬೋದು. ಸೊ ಅದಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ, ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದೆ. ಅದು ಟನಲ್ ಸ್ಟಾರ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ವೆರಿ ವೆರಿ ಗುಡ್ ರೋಡ್ ಟು ಡ್ರೈವ್. ದಿಸ್ ವಿಲ್ not be less than any Switzerland. This will be equal to Switzerland. ಅವಾಗ ಇನ್ನೂ ಚೆನ್ನಾಗಿರುತ್ತೆ ರೈಡ್ ಮಾಡೋಕ್ಕೆ. ಬಟ್ ದಿಸ್ ಈಸ್ ವೆರಿ ಅಡ್ವೆಂಚರಸ್. ವಿ ಆರ್ ಎಂಜಾಯಿಂಗ್. ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ರೋಡು. ಭಾಳ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ನೋಡ್ತಾ ಇದ್ದಾರಲ್ಲ ಏನಕ್ಕೆ ಈ ರೋಡ್ನ ಒನ್ ಆಫ್ ದಿ ಟಫೆಸ್ಟ್ ರೋಡ್ ಆನ್ ದಿ ಅರ್ತ್ ಅಂತಾರೆ ಅಂತ. ಬಟ್ ಇನ್ನೊಂದೇನೆಂದರೆ ಇಲ್ಲಿ ಹೆವಿ ವೆಹಿಕಲ್ಸ್ ಜಾಸ್ತಿ ಅಲ್ಲ. ಲಾರಿಯವರಂತೂ ಆನೆ ನುಗ್ತಾ ಇರ್ತಾರೆ. ಟೂ ವೀಲರ್ಸ್ ಕೇರೇ ಮಾಡಲ್ಲ. ನೀವೇ ದಾರಿನ ಹುಡುಕೊಂಡು ಪೇಷಂಟಾಗಿದ್ದು ಹೋಗಬೇಕಾಗತ್ತೆ, ಇಲ್ಲಾಂದರೆ ಅವರಂತೂ ದಾರಿ ಬಿಡಲ್ಲ. ಬ್ಯೂಟಿಫುಲ್ ಸೀನ್ರೀಸ್. ಇದು ಈ ರೀಜನ್ದು ಚಾಲೆಂಜ್ ಏನಂದರೆ ನೀವು ಪ್ರತಿ ಸತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು ಕೂಡ ಮತ್ತೆ ವಿಂಟರ್ ಮತ್ತು ರೈನಿ ಸೀಸನ್ ಹಾಳಾಗೋಗುತ್ತೆ. ಹಾಗಾಗಿ ಕಾಂಕ್ರೀಟ್ ಬ್ಲಾಕ್ಸ್ ಹಾಕಿದ್ರೆ ಆದರೂ ಕಾಂಟ್ ಹೆಲ್ಪ್. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ BR ಎಷ್ಟು ಕಷ್ಟಪಟ್ಟು ಇಲ್ಲಿ ರೋಡ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ. ಜೋಜಿಲಾ ಪಾಸ್ ಇಲ್ಲಿ ನೋಡಿ ಪಕ್ಕ ಹೆಂಗಿದೆ. ನೀವೇನಾರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಡೈರೆಕ್ಟ್ ಪಾಸ್ ಆಗಲ್ಲ, ಫೇಲ್ ಆಗಿ ಹೋಗ್ತೀರ. ಫುಲ್ಲು ಮೇಲೆ ಡೈರೆಕ್ಟಾಗಿ ಎಂಟ್ರಿ ಸಿಕ್ಬಿಡುತ್ತೆ ನೋಡಿ ಶಿವನಪ್ಪ ಅದಕ್ಕೆ. ಬಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ನೇಚರ್. ಏನಂತಾರೆ, ನೇಚರ್ ಅಟ್ ಇಟ್ಸ್ ಬೆಸ್ಟ್. ಈ ಲಾರಿಗಳು ಹೋತಂಗ ಕಾಯಲೇಬೇಕು. ಸೈಡಿಗೆ ಜಾಗ ಇದು ಹೋಗ್ಬೋದು, ಬಟ್ ಸ್ಲಿಪ್ ಆಗ್ಬಿಟ್ರೆ ಗೊತ್ತಲ್ಲ, ಒಂದು ಮಿಸ್ಟೇಕ್ ಆದ್ರೂ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇರಲ್ಲ. ಬಟ್ ಹೇಳ್ತಾ ಇದ್ದಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನಿದೆ, ಹ್ಯಾಟ್ಸ್ ಆಫ್ ಟು ದೆಮ್. ಇಷ್ಟೊಂದು ಕಷ್ಟದ ಟೆರೇನಲ್ಲೂ ಕೂಡ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಸೊ ಇದು ಏನಾಗುತ್ತೆ ಅಂದರೆ, ಯೂಶ್ವಲಿ ವಿಂಟರ್ ಬಂದಾಗ ರೋಡಲ್ಲಿ ಹಾಳಾಗೋತ್ತಲ್ಲ, ಹಾಗಾಗಿ ಹಿಂಗಿದೆ. ಸೊ ದೇ ಡೋಂಟ್ ಯೂಶ್ವಲಿ ರೋಡನ್ನ ಆಗಾಗ ಸರಿ ಮಾಡಲ್ಲ. ಯಾಕಂದರೆ ಒಂದು ಸೀಸನಲ್ ರೋಡಲ್ಲ, ಒಂದು ಸೀಸನ್ ಮುಗಿಸಿದ ತಕ್ಷಣ ಆಮೇಲೆ ಸರಿ ಮಾಡ್ತಾರೆ. ಬಟ್ ಹಿಂದೆ ಮುದ್ದೆಲ್ಲ ಹಾಕಿದ್ದಾರೆ ಕಾಂಕ್ರೀಟ್ ಬ್ಲಾಕ್ಸ್ ಎಲ್ಲ. ಬಟ್ ಸ್ಟಿಲ್ ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಅಡ್ವೆಂಚರ್
ರೂಟ್ ಇದ್ದೇ ಇರುತ್ತೆ. ಬಟ್ ಅದೊಂದು ಸತಿ ಟನಲ್ ಕನ್ಸ್ಟ್ರಕ್ಟ್ ಆದಮೇಲೆ ನಿಮ್ಮ ಕಾರಲ್ಲಿ 4 ವೀಲರ್ಸಲ್ಲಿ ಡ್ರೈವ್ ಮಾಡೋಕ್ಕೆ ಭಾಳ ಬೆಸ್ಟ್ ಆಗಿರುತ್ತೆ. ಲೆಟ್ಸ್ ವೇಟ್. ಅಂತೂ ಇಂತೂ ಝೋಜಿಲಾ ಪಾಸ್ನ ದಾಟಿ ಬಂದಿದ್ದೀವಿ. ವಿ ಆರ್ ಆನ್ ದ ವೇ ಟು ಸೋನ್ಮಾರ್ಗ್ ನಾವ್. ಝೋಜಿಲಾ ಪಾಸ್ ಏನು ಡ್ರೈವ್ ಮಾಡಿದ್ವಿ, ದಟ್ ವಾಸ್ ಅ ಥ್ರಿಲ್ಲಿಂಗ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ಭಾಳ ಟೈಮ್ ನಾಪ್ತಾ ಇರುತ್ತೆ. ಸೊ ವೆರಿ ಆಸಮ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಆನ್ ದಟ್ ರೋಡ್. ಸೋನ್ಮಾರ್ಗ್ ನಿಮಗೆ ವಿಂಟರಲ್ಲಿ ಸ್ಟೇಟ್ ಪ್ಯಾರಡೈಸ್ ಅದು ಆ್ಯಕ್ಚುಲಿ. ಇಲ್ಲಿ ಏಪ್ರಿಕಾಟ್ ಭಾಳ ಜಾಸ್ತಿ ಬೆಳೀತಾರೆ. ಸೊ ಸೋನ್ಮಾರ್ಗ್ ಆದಮೇಲೆ ನಾವು ಶ್ರೀನಗರ್ಗೆ ಹೋಗ್ತಾಯಿದ್ವಿ. ಶ್ರೀನಗರಲ್ಲಿ ಇವತ್ತು ಹಾಲ್ಟ್ ಮಾಡ್ತಾಯಿದ್ವಿ. ಸೊ ಲಂಚ್ ಇನ್ನೂ ಆಗಿಲ್ಲ. ಲೆಟ್ಸ್ ಮೀಟ್ ದೇರ್ ಅಟ್ ಸೋನ್ಮಾರ್ಗ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವೀಗ ಸೋನ್ಮಾರ್ಗಲ್ಲಿದ್ದೀವಿ. ಬ್ಯೂಟಿಫುಲ್ ಟೌನ್ ಕಾಲ್ಡ್ ಸೋನ್ಮಾರ್ಗ್. ಅಲ್ಲಿ ಈಗ ತನ್ನ ಲಂಚ್ ಆಗಿದೆ. ಸೊ ಐ ಥಿಂಕ್ ವಿ ಆರ್ ಟೈರ್ಡ್ ಬಿಕಾಸ್ ಆಫ್ ದ ಸ್ಟ್ರೆಚ್. ಬಟ್ ಇಲ್ಲಿಗೆ ಬಂದಮೇಲೆ ಸೊ ಎವ್ರಿಥಿಂಗ್ ಗಾಟ್ ರಿವರ್ಸ್ಡ್. ಒಳ್ಳೆ ಎನರ್ಜಿ ಬಂದಿದೆ. ಬ್ಯೂಟಿಫುಲ್ ಟೌನ್. ಇಲ್ಲಿ ಏಪ್ರಿಕಾಟ್ ಭಾಳ ಬೆಳೀತಾರೆ. ಸೊ ಇದನ್ನು ನೀವು ಈ ವಿಂಟರ್ ಟೈಮಲ್ಲಿ ಬಂದರೆ ನೀವು ಇದು ಸ್ವರ್ಗನೇ ಆ್ಯಕ್ಚುಲಿ ಟೌನು. ವಿಲ್ ಎಂಜಾಯ್ ದಿ ಸ್ಟ್ರೆಚ್. ಬನ್ನಿ ಶ್ರೀನಗರ್ ಸಿಗೋಣ ಮತ್ತೆ. ಫೈನಲಿ ಇಟ್ಸ್ ಶ್ರೀನಗರ್ ಒಳಗೆ ಇದ್ದೀವಿ ನಾವು. ಆ್ಯಕ್ಚುಲಿ ಇಲ್ಲಿ ರೈಟ್ ಕಾಣ್ತಿದೆ ನೋಡಿ, ದಾಲ್ ಲೇಕ್ ಇದೆ. ದಾಲ್ ಲೇಕ್ ಪಕ್ಕ ಹೋಗ್ತಾ ಇದ್ದೀವಿ. ಸೊ ನೀವು ಅಂದ್ಕೊಂಡಷ್ಟು ಶ್ರೀನಗರ್ ಚಿಕ್ಕದಿಲ್ಲ, ಭಾಳ ದೊಡ್ಡದಿದೆ ಸಿಟಿ. ಆಲ್ಮೋಸ್ಟ್ 17-20 ಕಿಲೋಮೀಟರ್ ಇರ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ. ನೈಸ್ ಸಿಟಿ. ಮೋಸ್ಟ್ಲಿ ಇವತ್ತು ಭಾನುವಾರ ಅಂತ ತುಂಬ ರಶ್ ಇಲ್ಲ ಅನಿಸುತ್ತೆ. ಇಲ್ಲಾಂದರೆ ಯೂಶ್ವಲಿ ದಾಲ್ ಲೇಕ್ ಹತ್ರ ಎಲ್ಲ ತುಂಬ ರಶ್ ಇರ್ತಿತ್ತು. ಇವತ್ತಿಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಟುಮಾರೋ ಮಾರ್ನಿಂಗ್ ವಿ ಆರ್ ಸ್ಟಾರ್ಟಿಂಗ್ ಟು ವೈಷ್ಣೋ ದೇವಿ. ದಟ್ ವಿಲ್ ಬಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವು ಕೆಳಗಿಂದ ಕಟ್ರಾಗಿ ಹೋಗಿ ಅಲ್ಲಿಂದ ಮೇಲೆ ಬೈಕಲ್ಲಿ ಹೋಗಲ್ಲ. ಫಾರ್ ಎ ಚೇಂಜ್ ಕುದುರೆಯಲ್ಲಿ ಹೋಗ್ತೀವಿ. ನಾಳೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.